ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ JBM ಕಿಚನ್ ಫುಡ್ಗೆ ಸ್ವಾಗತ. ಇವತ್ತಿನ ಒಂದು ರೆಸಿಪಿ ಬಂದು ಲಾಹೋರ್ ಕಬಾಬ್. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಅರ್ಧ ಕೆಜಿ ಚಿಕನ್, 1 ಬಟ್ಟಲು ಮೊಸರು, ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹೋಮ್ ಮೇಡ್ ಕಬಾಬ್ ಪೌಡರ್, ಬೆಣ್ಣೆ, ಅರಿಶಿನ ಪೌಡರ್, ಅಡುಗೆ ಎಣ್ಣೆ, ಕರ್ಬೇವಿನ ಸೊಪ್ಪು, ಓಂ ಕಾಳು, ಮೈದಾ ಹಿಟ್ಟು, ಜಜ್ಜಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೋಡಿ, ಇವಾಗ ನಾನು ಅರ್ಧ ಕೆಜಿ ಚಿಕನ್ಗೆ ಅರಿಶಿನ ಉಪ್ಪು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಹಾಗೆ ಒಂದು ಕಪ್ಪಲ್ಲಿ ಕಬಾಬ್ ಪೌಡರ್ ಸಹ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಪುದೀನಾ, ಕೊತ್ತಂಬರಿ, ಮೈದಾ ಹಿಟ್ಟನ್ನ ಒಂದು ಕಪ್ಪಲ್ಲಿ ಇಟ್ಕೊಂಡ್ರೆ, ಇನ್ನೊಂದು ಕಪ್ಪಲ್ಲಿ ಮೊಸರು, ಬೆಣ್ಣೆ, ಓಂ ಕಾಳು ಇಟ್ಕೊಂಡಿದ್ದೀನಿ. ಇವಾಗ ನಾನು ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೋತಾ ಇದ್ದೀನಿ. ನೋಡಿ, 2 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಇಲ್ಲಿ ನಾನು ಸೇರಿಸಿದ್ದೀನಿ. ಈಗ ಮೈದಾ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಪುದೀನಾ, ಕರ್ಬೇವಿನ ಸೊಪ್ಪು ಈ ಮೂರನ್ನ ಸಹ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಮೈದಾ ಹಿಟ್ಟು ಸಹ ಇಲ್ಲಿ ನಾನು ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ, ಬೆಣ್ಣೆ, ಓಂ ಕಾಳು, ಮೊಸರು ಇದನ್ನು ಸಹ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಅದಾದ ನಂತರ ಕಬಾಬ್ ಪೌಡರು 1 ಕಪ್ ಅಷ್ಟು ಪೌಡರು ಮಾಡ್ಕೊಂಡು ಇಟ್ಕೊಂಡಿರುವಂತದ್ದು. ಈಗ ಕ್ಲೀನ್ ಆಗಿ ಕಲ್ಸ್ಕೊಳ್ಳೋಣ. ಇದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಅರ್ಧ ಕೆಜಿ ಚಿಕನ್, ಸ್ವಲ್ಪ ನೀರನ್ನ ಇಲ್ಲಿ ಸೇರಿಸಬೇಕಾಗತ್ತೆ, ಸ್ವಲ್ಪ ಪ್ರಮಾಣದಲ್ಲಿ. ನೋಡಿ, ಎಲ್ಲಾ ಸಾಮಗ್ರಿಗಳು ನೀಟಾಗಿ ಮಿಕ್ಸ್ ಆಗೋ ತರ ಕಲ್ಸ್ಕೋಬೇಕು. ತುಂಬಾನೇ ಚೆನ್ನಾಗಿರುತ್ತೆ ಇದು, ನೀವು ಮಾಡಿ ನೋಡಿ. ನೋಡಿ, ಕ್ಲೀನ್ ಆಗಿ ಮಿಕ್ಸ್ ಆಗಿದೆ. ಒಂದು 10 ನಿಮಿಷ ಬಿಟ್ಬಿಡೋಣ. ಅದಾದ ನಂತರ ನಾನು ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ, ಎಣ್ಣೆ ಬಿಸಿ ಆದ್ಮೇಲೆ ಒಂದೊಂದೇ ಪೀಸ್ನ ಇಲ್ಲಿ ನಾನು ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಒಂದೊಂದೇ ಕಬಾಬ್ ಪೀಸ್ನ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಇದನ್ನ ನಾವು ನಿಧಾನಕ್ಕೆ ಮೀಡಿಯಂ ಫ್ಲೇಮ್ ನಲ್ಲೇ ನಾವು ಮಾಡ್ಕೋಬೇಕಾಗತ್ತೆ. ತುಂಬಾನೇ ಸ್ವಾದಿಷ್ಟವಾಗಿ, ತುಂಬಾನೇ ರುಚಿಕರವಾಗಿ ಇರುತ್ತದೆ. ಇದು ಲಾಹೋರಲ್ಲಿ ತುಂಬಾನೇ ಫೇಮಸ್ ಆಗಿರುವಂತಹ ಕಬಾಬು. ಈ ತರ ಟ್ರೈ ಮಾಡಿ ಒಂದ್ಸತಿ ನೋಡಿ, ಆಮೇಲೆ ನೀವು ಹೇಳ್ತೀರಾ ನಮ್ಗೆ ಹೇಗಿತ್ತು ಅಂತ. ಅಷ್ಟು ಚೆನ್ನಾಗಿರುತ್ತೆ, ಬಾಯಲ್ಲಿ ನೀರು ಬರುತ್ತೆ. ಸೇಮ್ ಬೆಣ್ಣೆ ಹೆಂಗ್ ತಿಂತೀವಿ ಅದೇ ತರ ಬೆಣ್ಣೆ ತರ ತುಂಬಾನೇ ಅಂದ್ರೆ ತುಂಬಾನೇ ಟೇಸ್ಟ್ ಕೊಡುತ್ತೆ ಈ ಕಬಾಬು. ಇತ್ತೀಚೆಗೆ ಬೆಳ್ಳುಳ್ಳಿ ಕಬಾಬ್ ಅನ್ನೋದೇ ಒಂದು ಟ್ರೆಂಡ್ ಅಲ್ಲಿ ಇದೆ. ಬಟ್ ಇದು ಲಾಹೋರ್ ಕಬಾಬ್ ಒಂದ್ಸತಿ ನೀವು ಮಾಡಿ ನೋಡಿ, ಪ್ರತಿ ಸತಿ ಮಾಡ್ಕೊಂಡು ತಿಂತಾ ಇರ್ತೀರಾ ನೀವು, ಅಷ್ಟು ಚೆನ್ನಾಗಿರುತ್ತೆ ವೀಕ್ಷಕರೇ ಇದು. ಇದಕ್ಕೆ ನಾನು ಬೆಣ್ಣೆ ಆಡ್ ಮಾಡಿದೀನಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ, ಪುದೀನಾ, ಓಂ ಕಾಳು ಎಲ್ಲಾನು ಆಡ್ ಮಾಡಿದೀನಿ. ನೋಡಿದಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇವಾಗ ಸ್ವಲ್ಪ ಬೆಂದಿದೆ, ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ನೋಡಿ, ಈ ತರ ನಾವು ಮೀಡಿಯಂ ಫ್ಲೇಮ್ ನಲ್ಲೇ ಇದನ್ನ ನಾವು ಮಾಡ್ಕೋಬೇಕಾಗುತ್ತೆ. ಒಂದು ಸತಿ ಟ್ರೈ ಮಾಡಿ ವೀಕ್ಷಕರೇ, ನಿಜವಾಗ್ಲೂ ನಾನು ಭರವಸೆ ಕೊಡ್ತೀನಿ, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದೊಂದು ಕಬಾಬ್. ನೋಡಿ, ನೀಟಾಗಿ ಬೆಂದಿದೆ. ನಾನು 10-15 ನಿಮಿಷ ನೆನೆಸಿಟ್ಟಿದೆ. ಕ್ಲೀನಾಗಿ ಆಗಿದೆ, ಗರಿ ಗರಿಯಾಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಎಲ್ರಿಗೂ ಮನೆಯಲ್ಲಿ ಇಷ್ಟ ಆಗುತ್ತೆ. ನೋಡಿ, ಹಾಕೊಂಡಿದ್ದೀನಿ. ಇವಾಗ ಕಬಾಬು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಲಾಹೋರ್ ಕಬಾಬ್ ಜೊತೆ ಈರುಳ್ಳಿ, ಒಂದು 3 ಹಸಿಮೆಣಸಿನ್ಕಾಯಿ, ಹಾಗೆ ಲಿಂಬೆ ಹಣ್ಣು ಎಲ್ಲಾನು ನೆಂಚ್ಕೊಳಕ್ ಇಟ್ಕೊಂಡಿದ್ದೀನಿ. ಹಾಗೆ ಕರ್ಬೇವಿನ ಸೊಪ್ಪು ಸಹ ಇದ್ರ ಮೇಲೆ ಹಾಕೊಂಡಿದ್ದೀನಿ. ಟೊಮ್ಯಾಟೊ ಸಾಸು ಎಲ್ಲಾನು ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಅತಿ ಹೆಚ್ಚು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಧನ್ಯವಾದಗಳು.